ಎವ್ರಿವಾನ್, ಏನು ಗೊತ್ತಾ, ಇವತ್ತು ನಾನು ಹೇರ್ ಕಟ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಯಾಕಂದರೆ ನಾನು US ಅಲ್ಲಿ ಇರಬೇಕಿದ್ರೆ ಅಂದ್ಕೊಳ್ತಾ ಇದ್ದೆ, ಓಕೆ ಹೇರ್ ಕಟ್ ಮಾಡ್ಸೋಣ ಅಂತ. ಬಿಕಾಸ್ ಇಟ್ಸ್ ಬಿನ್ 6 months ನಾನು ಮಾಡಿಸಿ ಸಮ್ ನ್ಯೂ ಹೇರ್ ಸ್ಟೈಲ್, ನ್ಯೂ ಹೇರ್ ಕಲರಿಂಗ್ ಆ ಥರ ಏನೂ ಟ್ರೈ ಮಾಡಿರಲಿಲ್ಲ. ಸೊ ಐ ವಾಸ್ ಥಿಂಕಿಂಗ್ ಓಕೆ ಫೈನ್ ಮಾಡ್ಸೋಣ ಅಂತ ಅಂದ್ಕೊಳ್ತಿದ್ರೆ, ಆ್ಯಕ್ಚುಲಿ ಸ್ಪೀಕಿಂಗ್ ಐ ಡಿಂಟ್ ಫೀಲ್ ದ್ಯಾಟ್ ಅಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಸ್ವಲ್ಪ ಭಯ ಆಯಿತು. ಬಿಕಾಸ್ ಇಲ್ಲಿ ಆದರೆ ಐ ನೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಆಯಿತಾ. ಐ ಹ್ಯಾವ್ ಬಿನ್ ದೇರ್ ಟು ದ ಸಲೂನ್ ಮೆನಿ ಟೈಮ್ಸ್. ಸೊ ನನಗೆ ಯಾರ್ಯಾರು ಹೀಗೆ ಹೇರ್ ಕಟ್ ಮಾಡ್ತಾರೆ ಅಂತ ಚೆನ್ನಾಗಿ ಗೊತ್ತು. ಬಟ್ ಅಲ್ಲಿ ನನಗೆ ಗೊತ್ತಿರಲಿಲ್ಲ ಆ್ಯಂಡ್ ಐ ರಿಯಲಿ ಡಿಡ್ಂಟ್ ವಾಂಟ್ ಟು ಟೇಕ್ ರಿಸ್ಕ್ ವಿತ್ ಮೈ ಹೇರ್. ಸೊ ಐ ಆಮ್ ಬ್ಯಾಕ್ ಆ್ಯಂಡ್ ಇವತ್ತು ಹೇರ್ ಕಟ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ. ಆನೆಸ್ಟ್ಲಿ ಸ್ಪೀಕಿಂಗ್ ಐ ಕೈಂಡ್ ಲೈಕ್ ಮೈ ಲಾಂಗ್ ಹೇರ್ ಇವಾಗ. ಏನಕ್ಕೆ ಅಂದರೆ ಸ್ವಲ್ಪ ಬನ್ನೆಲ್ಲ ಹಾಕಿದ್ರೆ ನೀಟಾಗಿ ಯು ಕ್ಯಾನ್ ಜಸ್ಟ್ ಇಟ್ ಸ್ಟೇಸ್, ದರ್ ಇಸ್ ನೋ ಶಾರ್ಟ್ ಹೇರ್ ಹಿಂಗೆ ಬರಲ್ಲ. ನೀಟಾಗಿ ಯು ಕ್ಯಾನ್ ಡೂ ಸ್ಟೈಲಿಂಗ್. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ವೆದರ್ ಏನು ಮಾಡೋದು, ಹೇರ್ ಕಟ್ ತುಂಬ ಶಾರ್ಟ್ ಮಾಡಿಸ್ಲ ಅಥವಾ ಇರೋ ಲೆಂತಿಗೆ ಏನಾದರೂ ಸ್ಟೈಲಿಂಗ್ ಮಾಡಲ. ಯಾಕಂದರೆ ಫ್ರಂಟ್ ಅಂತೂ ಫುಲ್ ಶೇಪ್ಲೆಸ್ ಆಗೋಗಿದೆ. ಇಟ್ ಡಸಂಟ್ ಲುಕ್ ದ್ಯಾಟ್ ನೈಸ್. ಸೊ ಐ ವಾಸ್ ಥಿಂಕಿಂಗ್ ವಾಟ್ ಟು ಡೂ, ಶುಡ್ ಐ ಗೆಟ್ ಇಟ್ ಕಟ್ ಶಾರ್ಟ್? ಇದಕ್ಕೆ ಶಾರ್ಟ್ ಹಾಕಿದ್ರೆ ಒಂದು ಅಡ್ವಾಂಟೇಜ್ ಏನಂದರೆ ಐ ಕ್ಯಾನ್ ಪುಟ್ ಪೋನಿ ಟೇಲ್. ಮೈ ಗಾಡ್, ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ ಒಂದೊಂದು ಔಟ್ಫಿಟ್ಸ್ಗೆಲ್ಲ ಪೋನಿ ಹಾಕಿದ್ರೆ. ಸೊ ಐ ಆಮ್ ಮಿಸ್ಸಿಂಗ್ ದ್ಯಾಟ್. ಐ ವಾಸ್ ಥಿಂಕಿಂಗ್ ಓಕೆ ಅದನ್ನಾದರೂ ಮಾಡ್ಬೋದು, ಅದಕ್ಕೆ ಶಾರ್ಟ್ ಮಾಡ್ಸೋಣ ಅಂತ. ಐ ಸ್ಟಿಲ್ ಡೋಂಟ್ ನೋ, ಮೇ ಬಿ ಆನ್ ದ ವೇ ಹೋಗ್ತಾ ಐ ವಿಲ್ ಥಿಂಕ್ ಅಬೌಟ್ ಇಟ್. ಏನು ಹೇರ್ ಕಟ್ ಮಾಡಿಸೋದು, ಯಾವ ಥರ ಹೇರ್ ಕಟ್ ಮಾಡಿಸೋದು, ಆ್ಯಂಡ್ ಇಫ್ ಎಟ್ ಆಲ್ ಹೇರ್ ಕಲರಿಂಗ್ ಏನಾದರೂ ಮಾಡಿಸಿದ್ರೆ ವೆದರ್ ಐ ವಿಲ್ ಗೋ ಫಾರ್ ಇಟ್. ನಾನು ಅಂದ್ಕೊಳ್ತಾ ಇದ್ದೆ ಕಲರಿಂಗ್ ಏನೂ ಮಾಡಿಸೋದು ಬೇಡ ಅಂತ. ಏನಕ್ಕೆ ಅಂದರೆ ಸ್ವಲ್ಪ ನ್ಯಾಚುರಲ್ ಆಗಿ ಇರಲಿ ಅಂತ. ಮತ್ತು ಡ್ರೈ ಆಗಿ ಅದು ಇದು ಆ ಥರ ಅಂತ. ಬಟ್ ಐ ಡೋಂಟ್ ನೋ, ಇಟ್ ಡಿಪೆಂಡ್ಸ್. ಓಕೆ ಇಫ್ ಎಟ್ ಆಲ್ ಅಲ್ಲಿ ಏನಾದರೂ ಹೇಳಿದ್ರೆ ಇದು ಮಾಡಿಸಿ ಕಲರ್ ಮಾಡಿಸಿ ಆ ಥರ ಏನಾದ್ರು ನನ್ನ ಮೈಂಡ್ ಚೇಂಜ್ ಮಾಡಿಸಿದ್ರೆ ಪ್ರಾಬ್ಲಿ ಐ ಇವನ್ ಡೂ ದ್ಯಾಟ್. ಸೊ ಯಾ, ಐ ಹ್ಯಾವನ್ ಡಿಸೈಡೆಡ್ ಆನ್ ದ ಕಲರ್. ಬಟ್ ಹೇರ್ ಕಟ್ಟು ಡೆಫಿನೆಟ್ಲಿ ಮಾಡಿಸ್ತೀನಿ ಬಿಕಾಸ್ ಇಟ್ಸ್ ಗ್ರೋನ್ ರಿಯಲಿ ಲಾಂಗ್. ಅದಕ್ಕೆ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಇವಾಗ ಎನಿವೇ ಹೇರ್ ಕಟ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಲ್ಲ, ಸೊ ಜಸ್ಟ್ ಗೆಟ್ ರೆಡಿ ವಿತ್ ಮೀ, ವಿಡಿಯೋ ಮಾಡೋಣ ಫಾರ್ ಮೈ ಹೇರ್ ಕಟ್ ಅಂತ ಅಂದ್ಕೊಳ್ತಾ ಇದ್ದೆ. ನನ್ನ ಮಮ್ಮಿಗೂ ಹೇಳಿಲ್ಲ ಗೊತ್ತಾ, ಓಕೆ ಹೇರ್ ಕಟ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ಶಿ ವೋಂಟ್ ಸೇ ಎನಿಥಿಂಗ್, ಏನೂ ಅನ್ನಲ್ಲ. ಬಟ್ ಆದರೂ ಇನ್ಫಾರ್ಮೇ ಮಾಡಿಲ್ಲ. ಓಕೆ ಲೆಟ್ ಇಟ್ ಬಿ ಅ ಸರ್ಪ್ರೈಸ್ ಟು ಎವ್ರಿಬಡಿ ಅಷ್ಟೇ. ನಾನು ಬೆಳಗ್ಗೆ ಇವತ್ತು ಏನು ಗೊತ್ತಾ, ಎದ್ದ ತಕ್ಷಣ ಏನಕ್ಕೆ ಹೊಟ್ಟೆ ಆಗ್ತಾನೇ ಇಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಬಿಕಾಸ್ ಯೂಶ್ವಲಿ ಐ ಹ್ಯಾವ್ ದಿಸ್ ಹ್ಯಾಬಿಟ್, ಎದ್ದಿದ ತಕ್ಷಣ ಐಮ್ ಲೈಕ್ ಬ್ರೇಕ್ಫಾಸ್ಟ್, ನಾನು ಕನಸಲ್ಲೇ ಬ್ರೇಕ್ಫಾಸ್ಟ್ ತಿಂತಾ ಇರ್ತೀನಿ. ಓಕೆ ಸೊ ಐ ವಾಸ್ ಥಿಂಕಿಂಗ್ ಓಕೆ ಇವತ್ತೇನಕ್ಕೆ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಆದರೂ ನನಗೆ ಏನೋ ಹಂಗ್ರಿ ಫೀಲ್ ಆಗ್ತಿಲ್ವಲ್ಲ ಅಂತ. ಬಟ್ ಓನ್ಲಿ ಟು ರಿಯಲೈಸ್, ನಾನು ನಿನ್ನೆ ಫುಲ್ ಜೆಟ್ಲ್ಯಾಗ್ ಆಗಿತ್ತಾ. ಸೊ ಸಂಜೆ ಎಲ್ಲ ನಿದ್ದೆ ಮಾಡಿರಲಿಲ್ಲ, ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ, ಬೆಳಿಗ್ಗೆ ನಿದ್ದೆ ಬರ್ತಿರ್ಲಿಲ್ಲ ಅಂದ್ಬಿಟ್ಟು ಐ ವೋಕ್ ಅಪ್ ಆ್ಯಂಡ್ ಐ ಏಟ್ ಲೆಫ್ಟ್ ಓವರ್ ಬಿರಿಯಾನಿ. ಓಕೆ ಸೊ ಅದಕ್ಕೆ ನನಗೆ ಹಂಗ್ರಿ ಫೀಲೇ ಆಗಿಲ್ಲ. ನನಗೆ ಅಟ್ ಅರೌಂಡ್ 5 AM ಯಾ ಸಮಥಿಂಗ್ ಲೈಕ್ ದ್ಯಾಟ್, 5 or 4 AM ಐ ಏಟ್ ಬಿರಿಯಾನಿ. ನನಗೆ ಒಂಚೂರು ಹಂಗ್ರಿ ಫೀಲೇ ಆಗಿಲ್ಲ. ಆ್ಯಂಡ್ ದೆನ್ ಮಾರ್ನಿಂಗ್ ಐ ಆಮ್ ಥಿಂಕಿಂಗ್, ಅದಾದಮೇಲೆ ಸ್ವಲ್ಪ ಹಿಂಗೆ ಬೆಡ್ ಮೇಲೆ ರೋಲ್ ಮಾಡಿಕೊಂಡು ಎದ್ದಾದ್ಮೇಲೆ ನಾನು ಥಿಂಕಿಂಗ್, ಯಾಕೋ ಇವತ್ತು ಹಂಗ್ರಿ ಫೀಲ್ ಆಗ್ತಿಲ್ವಲ್ಲ, ಏನಕ್ಕೆ ಅಂತ ಯೋಚನೆ ಮಾಡ್ತಿದ್ರೆ, ಇಟ್ಸ್ ಬಿಕಾಸ್ ಅರ್ಲಿ ಮಾರ್ನಿಂಗೇ ನಾನು ಎದ್ದು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿದ್ದೀನಿ. ಐ ಆಮ್ ಕೈಂಡ್ ಆಫ್ ಎಕ್ಸೈಟೆಡ್ ಫಾರ್ ಮೈ ನ್ಯೂ ಹೇರ್ ಕಟ್. ನಾಟ್ ಗೋನಾ ಲೈ, ಇಟ್ ಮೇಕ್ಸ್ ಮೀ ಸೋ ಹ್ಯಾಪಿ. ಇವಾಗ ಐ ಆಮ್ ವೇರಿಂಗ್ ಮೈ ಫೇವ್ರೆಟ್ ಸ್ವೆಟರ್. ಐ ಆ್ಯಕ್ಚುಲಿ ಲೈಕ್ ದಿಸ್ ಕಲರ್ ವೆರಿ ಮಚ್. ಐ ಫೀಲ್ ಇಟ್ ಲುಕ್ಸ್ ಗುಡ್ ಆನ್ ಮೀ. ನನಗೆ ನಾನೇ ಅಂದ್ಕೊಳ್ತಾ ಇದ್ದೀನಿ ಇಟ್ ಲುಕ್ಸ್ ಗುಡ್ ಆನ್ ಮೀ ಅಂತ. ಬಟ್ ಐ ಡೋಂಟ್ ನೋ, ನೀವು ಹೇಳಬೇಕು. ರೈಟ್ ನೌ ತು ಐ ಆಮ್ ನಾಟ್ ಅಟ್ ಆಲ್ ಲುಕಿಂಗ್ ಗುಡ್. ಏನಕ್ಕೆ ಅಂದರೆ ನಾನು ಫುಲ್ ನಿದ್ದೆ ಮಾಡಿಲ್ಲ, ಕರೆಕ್ಟಾಗಿ ಊಟ ಮಾಡಿಲ್ಲ, ಯಾವುದ್ಯಾವುದೋ ಟೈಮಿಗೆ ಊಟ ಮಾಡ್ತೀನಿ. ಸೊ ಡೆಫಿನೆಟ್ಲಿ ಐ ವಿಲ್ ನಾಟ್ ಬಿ ಲುಕಿಂಗ್ ಗುಡ್ ಇವಾಗ ಅಂತ ನಂಗೆ 100% ಗೊತ್ತು. ಐ ರಿಯಲಿ ಲೈಕ್ ಗೆಟ್ ರೆಡಿ ವಿತ್ ಮೀ ವೀಡಿಯೋಸ್ ಗೊತ್ತಾ. ಬಿಕಾಸ್ ನಾನು ಕರೆಕ್ಟಾಗಿ ಟೈಮ್ ಸ್ಟಾರ್ಟ್ ಮಾಡಿ ಐ ವಿಲ್ ಬಿ ಸ್ಪೀಕಿಂಗ್ ಓಕೆ ವಿಡಿಯೋ ಮಾಡೋ ಟೈಮಲ್ಲಿ. ಆ್ಯಂಡ್ ಎವ್ರಿ ಟೈಮ್ ಐ ಗೆಟ್ ರೆಡಿ ವಿತಿನ್ 10 minutes. ಓಕೆನಾ. So I'll be like, yay,
ಐ ಆಮ್ ಸೋ ಕ್ವಿಕ್ ಅಂತ ಅನಿಸುತ್ತೆ. ಹೋಪ್ಫುಲಿ ಇಟ್ಸ್ ಕಮ್ ಔಟ್ ರಿಯಲಿ ಗುಡ್. ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ, ಲೇಟಾಗಿ ಹೋಗುತ್ತೆ. ಸೊ ಐ ಹ್ಯಾವ್ ಟು ಗೋ ಲೈಕ್ ದಿಸ್ ಓನ್ಲಿ. ಏನಾದರೂ ಚೇಂಜ್ ಮಾಡಬೇಕಲ್ಲ ಎವ್ರಿ ಟೈಮ್. ಐ ನೋ ವೈ ಐ ಗೆಟ್ ರೆಡಿ ಕ್ವಿಕ್ಲಿ ಆಯಿತಾ. ಯಾವಾಗಲೂ ಒಂದೇ ಥರ ರೆಡಿ ಆಗ್ತೀನಿ, ಒಂದೇ ಥರ. ದೆರ್ ಇಸ್ ನೋ ಚೇಂಜಸ್ ಓನ್ಲಿ. ಸೊ ನೆಕ್ಸ್ಟ್ ಟೈಮ್ ಓಕೆ ವಿಲ್ ಟ್ರೈ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇದು ಐ ಮೇಕಪ್ ಆ್ಯಂಡ್ ಆಲ್. ಯಾಕಂದರೆ ಐ ಆಮ್ ವೆರಿ ಬ್ಯಾಡ್ ಎಟ್ ಐ ಮೇಕಪ್. ಎಷ್ಟು ಬ್ಯಾಡ್ ಅಂದರೆ ಐ ಡೋಂಟ್ ಇವನ್ ನೋ ಹೌ ಟು ಅಪ್ಲೈ ಕಾಜಲ್ ಪ್ರಾಪರ್ಲಿ. ಐ ಆಮ್ ರಿಯಲಿ ಬ್ಯಾಡ್ ಎಟ್ ಇಟ್. ಸೊ ವಿಲ್ ಟ್ರೈ ಡಿಫ್ರೆಂಟ್ ಐ ಮೇಕಪ್ ಆ್ಯಂಡ್ ಆಲ್ ಬಿ ಆಸಮ್. ಸೊ ನಾನು ಏನು ಅಂದ್ಕೊಂಡೆ ಗೊತ್ತಾ, ಇವತ್ತು ಸ್ಕರ್ಟ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ಕರ್ಟ್ ಬಂದು ಇಟ್ಸ್ ಬ್ರೌನ್ ಇನ್ ಕಲರ್. ಸೊ ಶುಡ್ ಐ ಅಪ್ಲೈ ಬ್ರೌನ್ ಲಿಪ್ಸ್ಟಿಕ್ ಅಂತ ಯೋಚನೆ ಮಾಡ್ತಿದ್ದೀನಿ. ನಾಟ್ ಬ್ರೌನ್ ಬಟ್ ನ್ಯೂಡ್. ದಿಸ್ ಈಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್. ಇಟ್ಸ್ ರಿಯಲಿ ನೈಸ್. ದಿಸ್ ಇಸ್ ಆ್ಯಕ್ಚುಲಿ ಅ ಗಿಫ್ಟ್ ಫ್ರಮ್ ಮೈ ಫ್ರೆಂಡ್. ಏನು ಗೊತ್ತಾ, ದಿಸ್ ಹ್ಯಾಸ್ ಒನ್ ಸ್ಟೋರಿ. ಓಕೆ, ಏನಂದರೆ ನಾನು ಕ್ರಿಸ್ಮಸ್ ಟೈಮಲ್ಲಿ ಲಿಮಿಟೆಡ್ ಎಡಿಷನ್ ಡಿಯೋರ್ದು ಬಿಟ್ಟಿದ್ರು. ಓಕೆನಾ, ನಾನು ಓಕೆ ಬಂದಾಗ US ಅಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೆ. ಆಗ ಇಟ್ ವಾಸ್ ಸೋ ನೈಸ್. ಐ ರಿಯಲಿ ವಾಂಟೆಡ್ ಟು ಬೈ ಇಟ್. ಓಕೆ ಸರಿ ಆಯಿತು, ಒಂದು ಸ್ಟೋರಿಗೆ ಹೋದೆ. ಇಟ್ ವಾಸ್ ನಾಟ್ ದೇರ್ ಎಟ್ ಆಲ್. ಆಮೇಲೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಸ್ಟೋರಿಗೆ ಹೋದ್ವಿ, ಅದು ಇರಲಿಲ್ಲ. ಐ ಫೀಲ್ ಸೋ ಬ್ಯಾಡ್. ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡ್ರು, ಹಿಂಗೆ ಬರ್ತಾ ಇತ್ತು ನನಗೆ ನೀರೆಲ್ಲ ಕಣ್ಣಿಂದ, ಆಯಿತಾ. ಆಮೇಲೆ ಮೈ ಫ್ರೆಂಡ್ ಎನ್ಕ್ವೈರ್ಡ್ ಎಲ್ಲೆಲ್ಲಿದೆ, ಯಾವ ಸ್ಟೋರಲ್ಲಿದೆ ಅಂದ್ಬಿಟ್ಟು. ಐ ಥಿಂಕ್ ಆಲ್ಮೋಸ್ಟ್ ಒಂದು 30-40 ಕಿಲೋಮೀಟರ್ಸ್ ದೂರ ಹೋಗಿ ವಿ ಗಾಟ್ ದಿಸ್ ಆ್ಯಂಡ್ ಐ ರಿಯಲಿ ಲವ್ ಇಟ್. ನಾನು ಒಂಥರ ಸ್ಪೆಷಲ್ ಒಕೇಶನ್ಸ್ಗೆ ಮಾತ್ರ ಅದನ್ನ ಯೂಸ್ ಮಾಡ್ತೀನಿ. ಯಾಕಂದರೆ ಅದಾದಮೇಲೆ again we looked everywhere else. My friend actually told me buy 2 ಅಂತ. ನಾನೇ ಒಂದೇ ತಗೊಂಡೆ. ಓಕೆ ಸೊ ಎವ್ರಿವೇರ್ ವಿ ವೆಂಟ್, ವಿ ಲುಕ್ಡ್ ಫಾರ್ ಇಟ್. ಆಮೇಲೆ ಅದಾದಮೇಲೆ ಸಿಕ್ಕೇ ಇಲ್ಲ. ಸೊ ದಟ್ಸ್ ವೈ ಅದನ್ನು ಸ್ಪೆಷಲ್ ಒಕೇಶನ್ಸ್ಗೆ ಮಾತ್ರ ಯೂಸ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಲೈಕ್ ಅ ಸ್ಪೆಷಲ್ ಒಕೇಶನ್. ಯಾಕಂದರೆ ಐ ಆಮ್ ಗೆಟಿಂಗ್ ಮೈ ಹೇರ್ ಕಟ್. ಸೊ ಎಸ್, ಅದಕ್ಕೆ ಐ ಆಮ್ ವೇರಿಂಗ್ ದಿಸ್. ಸಿ ಅದೇನು ಗೊತ್ತಾ, ಹಿಂಗೆ ಮಾಡಿದ್ರೆ ಶೈನ್ ಆಗುತ್ತೆ. ಇವಾಗ ಶೈನ್ ಆಗ್ತಾ ಇಲ್ಲ. ಫಸ್ಟು ಒಂಚೂರು ಹೇರ್ ರಿಮೂವ್ ಮಾಡಿ. ಓ ಮೈ ಗಾಡ್, ಸಿ ಐ ಟೋಲ್ಡ್ ಯು ಇಟ್ ಲುಕ್ಸ್ ವೆರಿ ಶೇಪ್ಲೆಸ್ ಇಲ್ಲಿ ಫ್ರಂಟ್ ಎಲ್ಲ ಅಂತ. ಅದಕ್ಕೆ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ನೋಡೋಣ ಲಿಪ್ಸ್ಟಿಕ್. ಓಕೆ ಶೈನ್ ಆಗ್ತಿದಲ್ಲ, ಸೊ ನೈಸ್. ನೋ ದಟ್ಸ್ ವೈ ಐ ಲವ್ ಇಟ್. ಆ್ಯಂಡ್ ಇವಾಗ ಇಷ್ಟು ಲಾಂಗ್ ಇದೆ. ಓಕೆ ಎದ್ಮೇಲೆ ಐ ಶೋ ಯು ಮೈ ಹೇರ್ ಎಷ್ಟು ಲಾಂಗ್ ಇದೆ ಅಂತ. ಐ ಬಿ ರಿಯಲಿ ಹ್ಯಾಪಿ ಒನ್ಸ್ ಐ ಗೆಟ್ ಮೈ ಹೇರ್ ಕಟ್. ಇದೇ ಕಾಣಿಸ್ತಾ ಇಲ್ಲ. ನಾನು ಬೇರೆ 10 ಮಿನಿಟ್ಸಲ್ಲಿ ರೆಡಿ ಆಗ್ತೀನಿ ಅಂತ ಅಂದೆ. ನೋಡಿದ್ರೆ ನನ್ನ ಮಸ್ಕರಾ ಇಸ್ ಓನ್ಲಿ ನಾಟ್ ಸೀನ್. Yay! I'm ready. ರೆಡಿ. ಇವತ್ತು ಹೇರ್ ಕಟ್ಟಿಗೆ ನಾನು ಸ್ವಲ್ಪ ನಾರ್ಮಲ್ ಕ್ಯಾಶುವಲ್ ಆಗಿ ರೆಡಿ ಆಗಿದ್ದೀನಿ. ಸಿ ದಿಸ್ ಇಸ್ ಹೌ ಲಾಂಗ್ ನನ್ನ ಹೇರ್ ಇದೆ. ಇವಾಗ ಐ ಆಮ್ ಥಿಂಕಿಂಗ್ ಎಡ್ಜಸಲ್ಲಿ ಕಟ್ ಮಾಡಿಸಿ ಅಟ್ಲೀಸ್ಟ್ ದಿಸ್ ಮಚ್ ಆದರೂ ಕಟ್ ಮಾಡಿಸೋಣ ಅಂತ. ಇಷ್ಟು ಕಟ್ ಮಾಡಿಸಿದ್ರೆ ಶಾರ್ಟ್ ಆಗುತ್ತೆ. ಸೊ ಇಷ್ಟು ಲಾಂಗ್ ಇದೆ. ಇವಾಗ ನೋಡಿದ್ದೀರಾ, ಇವಾಗ ಡ್ರೆಸ್ ಹಾಕೊಳ್ಳೋಣ. ಡ್ರೆಸ್ ಹಾಕೊಂಡಾದ್ಮೇಲೆ ಯು ವಿಲ್ ನೋ ಹೇರ್ ಕಟ್ ಎಲ್ಲ ಮಾಡಿಸಿದ್ಮೇಲೆ ಎಷ್ಟು ಚೇಂಜಸ್ ಇದೆ ಅಂತ. ಸೊ ದಿಸ್ ಇಸ್ ದ, ಇವಾಗ ನನ್ನ ಫೇಸ್ ಇದೆಯಲ್ಲ, ದಿಸ್ ಇಸ್ ದ ಲಾಸ್ಟ್ ಟೈಮ್, ನಾಟ್ ಲಾಸ್ಟ್ ಟೈಮ್ ಬಟ್ ಬಿಫೋರ್ ಹೇರ್ ಕಟ್, ದಿಸ್ ಇಸ್ ಹೌ ಐ ವಾಸ್ ಲುಕಿಂಗ್. ಇವಾಗ ನಾನು ಇದನ್ನು ಹಾಕ್ಕೊಂಡಿದ್ದೀನಿ, ಜಾಕೆಟ್, ಬ್ಲ್ಯಾಕ್ ಟಾಪ್ ಆ್ಯಂಡ್ ಅ ಬ್ಲ್ಯಾಕ್ ಸ್ಕರ್ಟ್. ನಾನು ಅಂದೆ ಗೊತ್ತಾ, ನಾನು ಆ್ಯಕ್ಚುಲಿ ಬೇರೆ ಸ್ಕರ್ಟ್ ಇತ್ತು ನನ್ನ ತಲೆಯಲ್ಲಿ, ಬಟ್ ಅದಕ್ಕೆ ಆ ಸ್ಕರ್ಟಿಗೆ ನಾನು ಅಂದ್ಕೊಂಡಿರೋ ಥರ ಟಾಪ್ ಮ್ಯಾಚ್ ಆಗೋದು ಸಿಕ್ಕಿಲ್ಲ. ಆ್ಯಂಡ್ ನಾನು ಅಲ್ಲಿ ಇಲ್ಲಿ ಹುಡ್ಕಷ್ಟು ನನಗೆ ನಮ್ಮ ಮನೇಲಿ ಇವಾಗ ಏನೇನಿದೆ ಅಂತ ನನಗೆ ಅಷ್ಟು ಗೊತ್ತಾಗ್ತಿಲ್ಲ, ಬಿಕಾಸ್ ಐ ವಾಸ್ ಗಾನ್ ಫಾರ್ ಸೋ ಲಾಂಗ್. ಸೊ ಎನಿವೇಸ್ ಅದನ್ನ ಕೊಟ್ಟು ಚೆಕ್ ಆ್ಯಂಡ್ ಲೇಟ್ ಕೂಡ ಆಗೋಗಿದೆ.
ಅದಕ್ಕೆ ಐ ಜಸ್ಟ್ ಪಿಕ್ ದಿಸ್ ಅಪ್ ಆ್ಯಂಡ್ ಐ ವೋರ್ ಇಟ್ ಆ್ಯಂಡ್ ಯೇ my last one and I'm ready to go. See you all in 2 hours. Yay, finally ನನ್ನ ಹೇರ್ ಕಟ್ ಮಾಡಿಸ್ದೆ. ನೈಸ್ ನೋ? ಆ್ಯಕ್ಚುಲಿ ಲೆಂತ್ ಎಲ್ಲ ಅಷ್ಟೇ ಇದೆ ಬಟ್ I got little nice shaping and stuff in the front and back length ಎಲ್ಲ ಅಷ್ಟೇ ಇದೆ. I want to grow my hair but maintain this style. It looks so nice ಅಲ್ಲ. ಅವರು ಹೇರ್ ಕಟ್ ಮಾಡಬೇಕಿದ್ರೆ ಅಯ್ಯೋ ಚಿಕ್ಕದಾಗೋಯ್ತು ಅಂತ ವಾಸ್ ಲೈಕ್ ಸೋ ಸ್ಕೇರ್ಡ್ ಬಟ್ ನೋ ಇಟ್ಸ್ ಲೈಕ್ ಸೋ ಪರ್ಫೆಕ್ಟ್ ಅಂತ ಅನಿಸ್ತಾ ಇದೆ. ಐ ಲವ್ ಇಟ್. ನಿಮಗೂ ಈ ಹೇರ್ ಸ್ಟೈಲ್ ಏನಾದರೂ ಇಷ್ಟ ಆಗಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಡೋಂಟ್ ಮಿಸ್ ಟು ಸೆಂಡ್ ದ್ಯಾಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲಾಟ್ಸ್ ಆಫ್ ಲವ್.